2 ದಿನ ದೆಹಲಿಯಲ್ಲಿ ನಮ್ಮೆಲ್ಲ ರಾಜ್ಯದ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ನೀವೇ ಮಾತಾಡ್ರಪ್ಪ ಇನ್ನೇನು ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ಆಹ್ವಾನ ಮಾಡಿದ್ದು 24 ಜನ ಬಂದಿದ್ರು. ಸಂಸತ್ ಸದಸ್ಯರು ಎಲ್ಲ ಪಕ್ಷದವರು ಕೂಡ ಬಂದಿದ್ರು. ಜನತಾದಳ ಬಿಟ್ಟು ಬಿಜೆಪಿ, ಕಾಂಗ್ರೆಸ್ ಅವರೆಲ್ಲ, ಕೆಲವು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಆಗಿರೋರೆಲ್ಲ ಕೂಡ ಎಲ್ಲ ಬಂದಿದ್ರು. ಒಂದು ರಾಜ್ಯದ ಅನೇಕ ನೀರಾವರಿ ವಿಚಾರ ಎಲ್ಲ ಕೂಡ ಅವರಿಗೆ ಪ್ರಸ್ತಾವನೆಯನ್ನ ಮಾಡಿದೆ. ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಕಾಗೇರಿ ಅವರು, ಕಾರಜೋಳ ಅವರು, ಮಿಕ್ಕಿದವರೆಲ್ಲ, ಮೋಹನ್ ಅವರು, PC ಮೋಹನ್ ಅವರೆಲ್ಲ ಕೂಡ ಅವರವ್ರದ ಅಭಿಪ್ರಾಯನ ತಿಳಿಸಿದ್ರು. ಜಿಗ್ಜಿನ್ನೆ ಅವರು ಅವರೆಲ್ಲ ಕೂಡ ಅವ್ರದೇ ಆದಂತ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಒಟ್ಟಾರೆ ಅವ್ರದ್ದೇನು ಹೇಳಿದ್ರು ಅಂತಂದ್ರೆ, ಇವರು ಫೋನ್ ಮಾಡಿದ್ರು, ಸೋಮಣ್ಣವರು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಅವ್ರದ್ದೊಂದು ರೈಲ್ವೆ ಬಗ್ಗೆ ಅವತ್ತು ಇದ್ದಿತ್ತು. ಸೊ ಬರಕ್ಕಾಗಲ್ಲ, ಇನ್ನೊಂದಿನ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದಿನ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂತ ಹೇಳಿ ಅವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಜಲಶಕ್ತಿ ಮಿನಿಸ್ಟರ್ನ, ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಒಮ್ಮತ ಮೂಡಿದೆ. ಸೊ ನಾನು ಎಲ್ಲ ಮಾಹಿತಿ ಎಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೇನೆ, ಏನೇನು ಮಾಹಿತಿ ಇದೆ, ಯಾವ ವಿಚಾರ ಇದೆ ಅಂತ. ಈಗ ನಮ್ಮ ಏನು ತಕರಾಲಾಗಿದೆ ಕೃಷ್ಣಾ ವಾಟರ್ ವಿಚಾರದಲ್ಲಿ, ನೋಟಿಫಿಕೇಶನ್ ವಿಚಾರದಲ್ಲಿ, ಬಟ್ ನಮ್ಮ ವಕೀಲರೆಲ್ಲ ಡ್ಯಾಮು ಹೈಟ್ ರೈಸ್ ಮಾಡೋ ವಿಚಾರದಲ್ಲಿ ಮತ್ತು ನೋಟಿಫಿಕೇಶನ್ ಆಗತ್ತಲ್ಲಿ ಅವ್ರದೇ ಆದಂತ ಒಪಿನಿಯನ್ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಮಾಡಕ್ಕೆ ಏನು ಈಗ ಯಾವ ತೊಡಕು ಇಲ್ಲ ಅಂತ ಹೇಳಿ, ಯಾವ ಕೋರ್ಟ್ ಆರ್ಡರ್ ಸ್ಟೇನೂ ಇಲ್ಲ, ಹೈಟ್ ಮಾಡ್ಲಿಕ್ಕೂ ಸ್ಟೇ ಇಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅದೆಲ್ಲ ಕೂಡ ತಿಳಿಸಿದ್ದೇವೆ. ನಮ್ಮದೇ ಆದಂತ ಕೆಲವು ತೀರ್ಮಾನವನ್ನು ಮಾಡ್ತೇವೆ ಸದ್ಯದಲ್ಲೇ. ಇಲ್ಲೂ ಕೂಡ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕೂಡ ಕರಿಬೇಕಾಗಬಹುದು. ಅವ್ರ ಹತ್ರ ಕೂಡ ಚರ್ಚೆ ಮಾಡಬೇಕಾಗ್ತದೆ ಇಲ್ಲಿ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತ ವಿಚಾರದಲ್ಲಿ. ಯಾಕೆಂದ್ರೆ 1-2-3 ಒಳ್ಳೆ ಅಂಶ ನಮ್ಮ ಬೆಳಕಿಗೆ ಈಗ ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಅವರು ಮತ್ತು ಕಾರ್ತಿಕ್ ಅವರು, ನಮ್ಮ ನಾಗಮೋಹನ್ ದಾಸ್ ಅವರು ಅವರೆಲ್ಲ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಾದ್ಮೇಲೆ ನಾವು ಈಗ ಸದ್ಯಕ್ಕೊಂದು ತೀರ್ಮಾನವನ್ನ ಮಾಡ್ತೇವೆ. ಸೊ ನೆಕ್ಸ್ಟ್ ಈ ಎಲೆಕ್ಷನ್ಸ್ ಆದ್ಮೇಲೆ ಇನ್ನೊಂದು ಮೀಟಿಂಗ್ ಮಾಡಿ ಅಂತ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಅವ್ರಿಗೆಲ್ಲ ಒಪ್ಕೊಂಡಿದ್ದೇನೆ. ಎರಡನೇದು, ನೆನ್ನೆ ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ದೇನೆ. ತಾವೆಲ್ಲ ಅದನ್ನ ಮಾಧ್ಯಮದಲ್ಲಿ ತಿಳಿಸಿದ್ದೀರಿ. ರಾಜ್ಯದ ಇಲ್ಲಿ ಬೆಂಗಳೂರು ಬೆಳವಣಿಗೆ ಬಗ್ಗೆ, ಪ್ರೀಮಿಯಂ FIR ಲೋಡ್ ಮಾಡ್ಕೊಳ್ಳೋಕೆ ಹೈಟ್ ವಿಚಾರದಲ್ಲಿ ಬೇರೆ ರಾಜ್ಯಕ್ಕೂ ನಮಗೂ ವ್ಯತ್ಯಾಸ, ಸ್ವಲ್ಪ ಡಿಫೆನ್ಸ್ ಇಂದ ಏನೇನು ತೊಂದರೆ ಆಗ್ತಾ ಇದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗಳಿಂದ, ಇವೆಲ್ಲ ಕೂಡ ವಿಚಾರ ಅವರ ಗಮನಕ್ಕೆ ತಂದಿದ್ದೇವೆ. ಸೊ ಇನ್ನೊಂದು ಸಿವಿಲ್ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಕೂಡ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆಫೀಸರ್ಸ್ ಹತ್ರ ಭೇಟಿ ಮಾಡಿ ನಾನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೋಗಿ ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ. ಯಾಕೆಂದ್ರೆ ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ವ್ಯತ್ಯಾಸ ಇದೆ. ಅದು ಸಮಸ್ಯೆಗಳೆಲ್ಲ ತಿಳಿಸಿದ್ದೇನೆ, ಏನೇನು ಸಮಸ್ಯೆ ತಿಳಿಸಿದ್ದೇನೆ. ಬಹುಶಃ ಅವರೆಲ್ಲ ಸ್ಪಂದಿಸಿದ್ದಾರೆ, ಮಂತ್ರಿ ಸ್ಪಂದಿಸಿದ್ದಾರೆ. ಇಷ್ಟು ವಿಚಾರ ಮಾಡಿದ್ದೀವಿ. ಅವರು ಕಮಿಟಿಯವ್ರು ಮಾಡಿದ್ದಾರೆ. ಬಟ್ ನಮ್ದು ಇವತ್ತೊಂದು ಮೀಟಿಂಗ್ ಇದೆ ಮಧ್ಯಾಹ್ನ, ಝೂಮ್ ಅಲ್ಲಿ ಕೆಲವನ್ನೆಲ್ಲ ನಾವು ಮಾತಾಡೋಂತ ಒಂದು ಮೀಟಿಂಗ್ ಇಟ್ಕೊಂಡಿದ್ದೇವೆ. ಇದಾದ್ಮೇಲೆ ಅನೇಕ ತೀರ್ಮಾನ, ಎಲ್ಲೆಲ್ಲಿ ಯಾವತ್ತು ಹೋಗ್ಬೇಕು ಅಂತ ಏನು ಮುಂದಕ್ಕೆ ತೀರ್ಮಾನ ಆಗ್ತದೆ. ಆ ಪ್ರಕಾರ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕಾಗಿದೆ. ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗೋಗಿದೆ, ಇನ್ನು ಕಾಂಗ್ರೆಸ್ನಲ್ಲಿ ಗೊಂದಲ ಹಂಗೆ ಮುಂದುವರೆದಿದೆ ಸರ್. ಎರಡನೇ ವಿಮಾನದ್ದು ನಮ್ಮ MB ಪಾಟೀಲ್ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಅಭಿಪ್ರಾಯನೂ ಕೂಡ ತಿಳಿಸಿದ್ದಾರೆ. ನೆಕ್ಸ್ಟ್ ನಾವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕು. ಸಾಧಕ ಬಾಧಕಗಳನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಬೇಕು. ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಎಷ್ಟಾಗ್ತದೆ, ಲ್ಯಾಂಡ್ ಅಕ್ವಿಷನ್, ಅದೆಲ್ಲ ನಮ್ಮ ಜವಾಬ್ದಾರಿ. ಅದು ಜಾಗದ ಬೆಲೆ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಸೊ
ಅದೆಲ್ಲ ಒಂದು ಸ್ಟಡಿ ಮಾಡಬೇಕು. ಅವ್ರದ್ದು ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ನಮ್ಮ ಏನು ಹೈಟ್ ವಿಚಾರ, ಡಿಫೆನ್ಸ್ ಇಂದ ಏರ್ಪೋರ್ಟ್ ಇಂದ ಏನು ಸಮಸ್ಯೆ ಆಗ್ತಿತ್ತು, ಅದಕ್ಕೆ ಇನ್ನೊಂದು ಒಳ್ಳೇದಂದ್ರೆ ಅವರು ಇಂಟರ್ನ್ಯಾಷನಲ್ ಸಿಟೀಸ್ ಅಲ್ಲಿ ಏನೇನು ತೊಂದರೆ ಆಗ್ತಾ ಇತ್ತು, ಅಲ್ಲೇನ ಮಾನ್ಯತೆಗಳಿದೆ, ಅದನ್ನು ಕೂಡ ಅವರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆ ನಮಗೆ, ಯಾಕೆಂದ್ರೆ ಇಡೀ ಕಂಟ್ರಿಲಿ, ಇಡೀ ಪ್ರಪಂಚದಲ್ಲೇ ಎಲ್ಲೆಂದ ಏನೇನು ಮಾನದಂಡ ಇದೆ ಅನ್ನೋದು ಕೂಡ ಅದೆಲ್ಲ ಕೂಡ ಅವರು ಒಂದು ರಿಪೋರ್ಟ್ ತರಿಸ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಉಪಚುನಾವಣೆಗೆ ಸ್ವಲ್ಪ ದಿನ ಬಾಕಿ ಇದೆ. ಈಗ ಆಲ್ರೆಡಿ ಬಿಜೆಪಿಗಳನ್ನ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಕಾಂಗ್ರೆಸ್ ಇಂದ ಇನ್ನೂ ನಾನು ನಿಮ್ಗೆ ಗೊತ್ತಿದೆ ಅಷ್ಟೇ, ನಾನಾಗಲೇ 2 ತಿಂಗಳಿಂದ ಎಲ್ಲಾ ರಿಪೋರ್ಟ್ಸು, ನನ್ನ ಸರ್ವೆ ರಿಪೋರ್ಟ್ಸು, ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ ನಾನು. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವ್ರ ಅಭಿಪ್ರಾಯಗಳೆಲ್ಲ ನನಗೆ ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ವಿ. ಅಲ್ಲೇ 2 ಕ್ಷೇತ್ರ ಏನ್ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಅದನ್ನ ನಾನೆಲ್ಲ ಹೇಳಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ, ಪಾರ್ಟಿ ಹಿತದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು, ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರೇನ್ ತೀರ್ಮಾನ ಮಾಡ್ತಾರೆ ಫೈನಲ್, ACC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ, ಎಲೆಕ್ಷನ್ ಕಮಿಷನ್ ಅವರು, ಕಮಿಟಿ ಏನ್ ತೀರ್ಮಾನ ಮಾಡ್ತಾರೆ ಆ ಪ್ರಕಾರ ಬಿಫಾರ್ಮ್ ಕೊಡ್ತೀವಿ. ಕುಟುಂಬಗಳಿಗೆ ಟಿಕೆಟ್ ಕೊಡ್ತೀರಾ ಅಂತ ಸರ್? ಕುಟುಂಬಗಳಿಗೆ ಟಿಕೆಟ್ ಅಂತ ಕುಟುಂಬ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಇಲ್ಲಿ ಕುಟುಂಬ ಅಲ್ಲ, ಇಲ್ಲಿ ನಮಗೆ ಪಾರ್ಟಿ ಗೆಲ್ಲಬೇಕು. ಪಾರ್ಟಿ ಇಸ್ ಇಂಪಾರ್ಟೆಂಟ್. ಪಾರ್ಟಿ ಏನ್ ಹೇಳ್ತದೆ ಆ ರೀತಿ ಪಾರ್ಟಿ ಗೆಲ್ಲಕ್ಕೆ ಏನು ಅಂತೇಳಿ. ಏಕೆಂದ್ರೆ ಅದೊಂದು ದೊಡ್ಡ ಮುಖಂಡಗಳ ಸೀಟ್, ಇದು ಮಾಜಿ ಮಂತ್ರಿಗಳ ಸೀಟ್, ಅದು ವೀರಶೈವ ಮಹಾಧ್ಯಕ್ಷರ ಸೀಟ್, ಇದು ರಿಪರ್ಕೇಶನ್ಸ್ ಕೂಡ ಇದೆ. ಮೈನಾರಿಟೀಸ್ ನಮಗೆ ಬಹಳ ಇಂಪಾರ್ಟೆಂಟ್ ಇದ್ದಾರೆ. ಅವರು ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲೂ ಅವ್ರದ್ದು ಏನು ಕ್ಲೈಮ್ ಇದೆ, ಅಲ್ಲೂ ಬೇರೆ ಕಡೆ ಅಲ್ಲೂ ಬೇರೆ ಕ್ಲೈಮ್ಸ್ ಇದೆ. ಸೊ ನಾವು ಅದನ್ನೆಲ್ಲ ಕೂತ್ಕೊಂಡು ಸಂಜಾಯಿಷಿ ಮಾಡಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕುಂಡ್ರಿಸ್ಕೊಂಡು ಮಾತಾಡಿ, ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾವು ಟಿಕೆಟ್ ಕೊಡ್ದವ್ರಿಗೆಲ್ಲ ಅಕಾಮಡೇಟ್ ಮಾಡಿದೀವಿ. ನಾವು ಯಾರು MLAಗಳು ಟಿಕೆಟ್ ಕೊಡ್ಲಿಲ್ಲ ಲಾಸ್ಟ್ ಎಲೆಕ್ಷನ್ ಅಲ್ಲಿ, ಎಲ್ಲರಿಗೂ ಹೆಚ್ಚು ಕಮ್ಮಿ 70% ಮಾತು ಕೊಟ್ಟಿದ್ದು, ಅವರೆಲ್ಲ ಹತ್ರ ಬಂದಿದ್ರು, ಎಲ್ಲ ನಾವು ಅಕಾಮಡೇಟ್ ಮಾಡಿದೀವಿ ಪೊಲಿಟಿಕಲಿ. ಸರ್, ಈಗ 2 ತಿಂಗಳು ಮುಂಚೆನೆ ನೀವು ಒಂದಿಷ್ಟು ಮುಖಂಡರ ಕರೆದು ಮಾತಾಡ್ತಿರೋದು ವಾಸ್ತವ ಏನಿದೆ ಅನ್ನೋದನ್ನ ತಿಳ್ಕೊಂಡಿದೀವಿ ಅಂತಂದ್ರೆ, ಹಂಗಾರೆ ಟಿಕೆಟ್ ಫೈನಲ್ ಕೂಡ ಒಂದು ಹಂತಕ್ಕಾಗಿದೆ. ಯಾರು ಗೆಲ್ಲುವ ಅಭ್ಯರ್ಥಿ ಅನ್ನುವಂತ ಒಂದಿಷ್ಟು ಸೂಚನೆ ನಮ್ಗೆ ಗೊತ್ತಿದೆ, ನಮ್ಗೊಂದು ಗೊತ್ತಿದೆ, ನನಗೆ ಏನಿದೆ ಅನ್ನೋದು ಗೊತ್ತಿದೆ. ಬಟ್ ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನನ್ನ ಸರ್ವೆ ರಿಪೋರ್ಟ್ ಅದೆಲ್ಲ ನನಗಿನ್ನ ಪಕ್ಷ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದನ್ನೆಲ್ಲ ನೋಡ್ಬೇಕಲ್ಲ ನಾನು. ಸರ್, ನಿನ್ನೆ ನೀವು ಅಸ್ಸಾಂ ವಿಚಾರವಾಗಿ ಒಂದು ಟ್ವೀಟ್ ಮಾಡಿದ್ರಿ. ಐಶ್ವರ್ಯ ಅನಂತ್ ಕುಮಾರ್ ಅವರು ಅದಕ್ಕೆ ರೀಟ್ವೀಟ್ ಅನ್ನ ಮಾಡಿದ್ದಾರೆ. ಕ್ಯಾಶ್ ಕೌ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕ್ಯಾಶ್ ಕೌ ಮಾಡ್ಕೊಂಡಿದೆ ಕರ್ನಾಟಕವನ್ನ ಅಂತ. ಏನು ನಿನ್ನೆ ನೀವು ಟ್ವೀಟ್ ಮಾಡೋರು ಸರ್, ಕರ್ನಾಟಕವನ್ನು ATM ಮಾಡ್ಕೊಂಡಿದೆ ಕಾಂಗ್ರೆಸ್. ಯಾರವ್ರು ನನ್ಗೆ ಗೊತ್ತಿಲ್ಲ, ಅವ್ರು ಯಾರು ಐ ಡೋಂಟ್ ನೋ, ಅವ್ರಿಗೆ ಗೊತ್ತಿಲ್ಲ. ಅವರು ನನಗೆ, ನಮ್ಮನೇಲಿ ಹಸುಗಳಿದೆ, ನಮ್ಮ ಹಸು ನೋಡಿದಾರ ಅವರು. ನಾನು ಅಲ್ಲಿ ನನಗೆ ಯಾರೋ 2 ಹಸು ಗಿಫ್ಟ್ ಕೊಟ್ಟಿದ್ದಾರೆ, ಊರಲ್ಲಿ ಕಟ್ಟಿದ್ದೀನಿ. ಮೊನ್ನೆ ಎಲ್ಲಾನು ನಡೆದಿದೆ, ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಸರ್. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಒತ್ತಡ ಆಗ್ತಾ ಇದೆ. ತಪ್ಪೇನಿದೆ, ಅದೆಲ್ಲ ಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟವ್ರು ತಪ್ಪೇನಿದೆ. ಕಂಟಿನ್ಯೂಸ್ ಮೀಟಿಂಗ್ ನಡೀತಾ ಇದೆ. ಒಂದ್ ಕಡೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ MLAs, ಮತ್ತೆ 3rd ಟೈಮ್ 4th ಟೈಮ್ MLAs ರೆಕಮೆಂಡೇಶನ್ ಲೆಟರ್ ಕೂಡ ಇದು ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ನಾನು ಪುನರ್ರಚನೆ ಮಾಡ್ತೀನಿ ಅಂತ ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ್ಮೇಲೆ ಖಾಲಿ ನಮ್ಗೆ ಚಾನ್ಸ್ ಇದೆ ಅಂತ ಟ್ರೈ ಮಾಡ್ತಾರೆ. ಪುನರ್ರಚನೆನೋ ಅಥವಾ ಅಧಿಕಾರ ಹಂಚಿಕೆ ಅನ್ನೋದು ಗೊಂದಲ ಸರ್, ಕಾಲ ನಿರ್ಣಯ ಮಾಡ್ತಾರೆ. ಸರ್, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ. ಮೀಟಿಂಗ್ ಆದ ಬಳಿಕ ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ರಿ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಏನಾದ್ರು ಗುಡ್ ನ್ಯೂಸ್ ಸಿಗ್ತಾ ಸರ್? ನಾನೆಲ್ಲ ಚರ್ಚೆ ಮಾಡಕ್ ಹೋಗಲ್ಲ. ಯಾರ ಹತ್ರ ಏನ್ ಚರ್ಚೆ ಮಾಡಿದೀನಿ, ಏನ್ ಮಾಡಿದೀನಿ ಅಂತ ನಾನೇನು ಹೇಳಕ್ ಹೋಗಲ್ಲ. ಕಾಲ ನಿರ್ಣಯ ಮಾಡ್ತದೆ. ಕಾಲ ಯಾವಾಗ ಬರುತ್ತೆ ಅಂತ ಸರ್?
ಶೀಘ್ರದಲ್ಲೇ ಬರುತ್ತೆ ಕೆ ಸಿ ವೇಣುಗೋಪಾಲ್ ಅವರು ಸರ್, ರಾಜ್ಯದಲ್ಲಿ ಪವರ್ಫುಲ್ ಸಿಎಂ ಇದ್ದಾರೆ, ಇಡೀ ಕಂಟ್ರಿನಲ್ಲೇ ಅತಿ ಹೆಚ್ಚು Vacancy ಇಲ್ಲ, ಸಿಎಂ ಇದ್ದಾರೆ ಅನ್ನೋ ವೇಕೆನ್ಸಿ ಬಗ್ಗೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಮತ್ತು ನೋಡಿದ್ದೀನಿ, ವೇಕೆನ್ಸಿ ಇಲ್ಲ ಅಂತಲೂ ಹೇಳಿದ್ದಾರೆ, ಪಕ್ಷ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತಲೂ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.